ಕಾಂತಿ. ದೇವ್ರ ದಯಿಂದ ವಿಷಯ ಸಣ್ಣದ್ರಲ್ಲೇ ಮುಗೀತು. ಎಲ್ಲಿ ಮುಗೀತು? ಈಗ ಶುರುವಾಯ್ತು ಅಂತ ಅನ್ನಿಸ್ತಾ ಇದೆ. ಏನಮ್ಮ ಹಾಗಂದ್ರೆ? ಸತ್ಯ ಹೋಗುವಾಗ ಏನ್ ಹೇಳ್ದಂತ ಕೇಳಿಸ್ಕೊಂಡೇನೋ? ಏನೋ ಹೇಳೋದಿಕ್ಕೆ ಅಂತ ಬಂದೆ, ಈಗ ಹೇಳಲ್ಲ ಮನೆಗೆ ಹೋಗಿ ಹೇಳ್ತೀನಿ ಅಂದ. ಹೇಳ್ದ, ಅದಕ್ಕೇನಂತೆ? ಅವ್ನು ಏನ್ ಹೇಳ್ತಾನೋ ಅಂತ ಭಯ ಆಗ್ತಾ ಇದೆ. ಸರಿಯಾಗಿ ಹೇಳಿದ್ರಿ ಅತ್ತೆ, ಅವನ್ ಕಾಂತಿನ ಮದ್ವೆ ಆಗೋ ತರ ಕಾಣಿಸ್ತಾನೇ ಇಲ್ಲ. ಹೌದ್ರಿ, ನನ್ಗೆ ಅವ್ನ ಮುಖ ನೋಡ್ದಾಗ್ಲೇ ಗೊತ್ತಾಯ್ತು. ಅವನ್ಗೇನ್ ತಲೆಗಿಲೆ ಕೆಟ್ಟಿದ್ಯಾ? ಇಷ್ಟೆಲ್ಲ ಒದ್ದಾಡಿ ಮೈಕೈ ನೋಯಿಸ್ಕೊಂಡು ಯಾವಾಗ ಯಾರೋ ಅವ್ನ್ ತಲೆ ಹೊಡಿತಾರೋ ಅಂತ ಹೆದರ್ಕೊಂಡು ಕಾಂತಿನ ಮದ್ವೆ ಆಗ್ತಾನಾ? ಈ ಒಳಗೆ ಹೋಗಮ್ಮ. ಒಳ್ಳೆ ಮಾತಾಡಕ್ಕೆ ಇಷ್ಟ ಇಲ್ದಿದ್ರೆ ಮಾತಾಡಬೇಡ. ಯಾಕೆ ಹೀಗೆಲ್ಲ ಕೆಟ್ಟ ಮಾತಾಡಿ ಎಲ್ಲರ ಮನಸ್ಸು ನೋಯಿಸ್ತಾ ಇದೆಯಲ್ಲಿ? ನನ್ಗನ್ಸಿದ್ದನ್ನ ನಾನು ಹೇಳ್ದೆ ಮಾವ. ನಡೆಯುತ್ತೆ. ಹೇಳಿ ಚಂದ್ರಗೌಡ್ರೆ, ನಾನೇ ಮಾತಾಡ್ತಿದ್ದೀನಿ. ಸ್ವಲ್ಪ ಬೇಜಾರಾಯ್ತು. ಯಾರು ಅಂತ ಗೊತ್ತಾಗಿದ್ರೆ ನಾನು ಅವ್ರ ಸುಮ್ಮನೆ ಬಿಡ್ತಾ ಇರ್ಲಿಲ್ಲ ಗೌಡ್ರೆ. ಆ ವಿಷಯ ಇರ್ಲಿ ಬಿಡಿ. ಹಾ, ಹೌದೌದು, ನಾಳೆಲ್ಲ ನಾಡ್ದು ಗುರುವಾರ ಆಗ್ಬೋದು. ಹಾ, ಸರಿ ಸರಿ, ನೀವು ಬನ್ನಿ. ಬಹಳ ಸಂತೋಷ ಆಯ್ತು. ಇಡ್ಲಾ? ಏನಂತಪ್ಪ? ಸತ್ಯ ಏನ್ ಹೇಳ್ಬೇಕೋ ಅದನ್ನ ಹೇಳಿದಾನೆ. ಆ ವಿಷಯ ನಮ್ಗೆ ತಿಳಿಸೋದಕ್ಕೆ ಚಂದ್ರೇಗೌಡರು ಫೋನ್ ಮಾಡಿದ್ರು. ನಾಳೆ ಎಲ್ಲ ನಾಡಿದ್ದು ಗುರುವಾರ, ಸತ್ಯಂಗೂ ಕಾಂತಿಗೂ ನಿಶ್ಚಿತಾರ್ಥ. ಮದ್ವೆಗೆ ಮುಂಚೆನೆ ಅವನ್ ಪ್ರಾಣ ತೆಗಿಯಕ್ ಹೊರಟಿದ್ದಾರೆ ಯಾರೋ. ಮದ್ವೆ ಬೇಡ ಅಂದ್ರೆ ಕೇಳ್ತಾನೆ ಇಲ್ಲ ಅವನು. ರೇಣುಕಾ, ನೀವಾದ್ರೂ ಅವನ್ಗೊಂದು ಮಾತು ಹೇಳಿ ನೋಡಿ. ಅಮ್ಮನ ಮಾತೇ ಕೇಳ್ದಿರೋನು ಇನ್ ದೊಡ್ಡವನ್ ಮಾತು ಕೇಳ್ತಾನ? ಮತ್ತೇನ್ ಮಾಡೋದು ಈಗ? ಈಗ ಅವನ ಮನಸ್ಥಿತಿ ಬದಲಾಯಿಸಕ್ಕೆ ಒಬ್ರಿಂದ ಮಾತ್ರ ಸಾಧ್ಯ. ಯಾರ ಹತ್ರ ಹೇಳಿಸ್ಬೇಕು? ಕಾಂತಿ. ಕಾಂತಿನಾ? ಅವಳಿಗೆ ಫೋನ್ ಮಾಡಿ ಈ ಮದ್ವೆ ಬೇಡ ಅಂತ ಸತ್ಯನಿಗೆ ಹೇಳಕ್ಕೆ ಕೇಳ್ಕೊ. ಬೇಡ ಅಂತ ಹೇಳೋದಕ್ಕೆ ಕಷ್ಟ ಆಗಿದ್ರೆ ಸ್ವಲ್ಪ ದಿನ ಮುಂದಕ್ಕಾದ್ರೂ ಹಾಕು ಅಂತ ಕೇಳು. ಕಾಂತಿ ಹೇಳಿದ್ರೆ ಸತ್ಯ ಖಂಡಿತವಾಗ್ಲೂ ಕೇಳ್ತಾನೆ. ಕಾಂತಿ ಹೇಳ್ತಾಳ? ಹೇಳೋ ಥರ ಹೇಳಿದ್ರೆ ಕಾಂತಿ ಖಂಡಿತ ಕೇಳ್ತಾನೆ. ಯಾಕೆ ಕೇಳಲ್ಲ? ನಾನು ಈಗಲೇ ಮಾತಾಡ್ತೀನಿ. ಇವತ್ತಿಗೆ ಸರಿಯಾಗಿ 15 ದಿವಸ ಕಳೆದ ನಂತರ ಪ್ರಶಸ್ತವಾದ ಮುಹೂರ್ತ ಇದೆ. 15 ದಿನಕ್ಕ? ಅಷ್ಟು ದಿನ ಕಾಯಕ್ಕಾಗಲ್ಲ, 2 ದಿನದಲ್ಲಿ ಆಗ್ಬೇಕು. ಇದೊಳ್ಳೆ ಕಥೆ ಆಯ್ತಲ್ಲ. ಎಲ್ಲ ನಿರ್ಧಾರ ನೀವೇ ಮಾಡಿರೋ ಹಾಗಿದೆ. ನನ್ನನ್ನೇನು ಕೇಳೋದು? ನೋಡಿ, ನಾಡಿದ್ದು ಗುರುವಾರ ಯಾವ ಒಳ್ಳೆ ಮುಹೂರ್ತ ಇದೆ ನೋಡಿ. ಎಷ್ಟೊತ್ತಿಗೆ ನಿಶ್ಚಿತಾರ್ಥ ಇಟ್ಕೊಳ್ಳೋಣ ಹೇಳಿ. ಆಗೋಲ್ಲ. ಆದ್ರೆ ಒಳ್ಳೆ ಮನಸ್ಸಿನಿಂದ ಒಳ್ಳೆ ಕೆಲಸ ಯಾವಾಗ ಮಾಡಿದ್ರು ಒಳ್ಳೆ ಫಲ ಸಿಗುತ್ತೆ ಅಂತ ನೀವೇ ಹೇಳ್ತೀರಲ್ಲ. ನೋಡಿ, ನೀವು ನಾಡಿದ್ದು ಬೆಳಗ್ಗೆನೆ ಬಂದುಬಿಡಿ. ನೋಡಿ ಆಯ್ತು. ಕಾಂತಿ, ನಿನ್ನಿಂದ ನನ್ಗೊಂದು ಸಹಾಯ ಆಗ್ಬೇಕಲ್ಲ ಮಗಳೇ. ಹೇಳಿ ಅತ್ತೆ, ನನ್ನ ಕೈಲಾದ್ರೆ ನಾನು ಖಂಡಿತ ಮಾಡ್ತೀನಿ. ಕಾಂತಿ, ನೀನೇ ನೋಡ್ತಿದ್ಯಲ್ಲಮ್ಮ ಸತ್ಯ ಜೀವನದಲ್ಲಿ ಎಂತೆಂಥ ದುರ್ಘಟನೆ ನಡೀತಾ ಇದೆ ಅಂತ. ಅದರಲ್ಲೂ ಮದುವೆ ಮಾತುಕತೆ ಆದಾಗಿಂದಂತೂ ಏನೇನೋ ಆಗ್ತಾ ಇದೆ. ಅದಕ್ಕೆ ಏನಾದ್ರೂ ಮಾಡಿ ಈ ಮದುವೆನ ಮುಂದಕ್ಕೆ ಹಾಕೋಣ ಅಂತ. ನೀನೇನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಸತ್ಯ ನನ್ನ ಮಾತು ಕೇಳ್ತಾ ಇಲ್ಲ. ನಿನ್ನ ಮಾತು ಖಂಡಿತ ಕೇಳ್ತಾನೆ. ಅದರಿಂದ ಅವನಿಗೆ ನೀನೇ ಹೇಳಬೇಕು. ಅತ್ತೆ? ಹೌದು ಕಾಂತಿ, ನಿನ್ನಿಂದ ಮಾತ್ರ ಈ ಕೆಲಸ ಸಾಧ್ಯ. ನೀನು ಖಂಡಿತ ಇದನ್ನು ಮಾಡಲೇಬೇಕು. ಇದನ್ನ ನಾನು ಹೇಳ್ದೆ ಅಂತ ಯಾರಿಗೂ ಹೇಳಕ್ ಹೋಗ್ಬೇಡಮ್ಮ. ಇದು ನಿನ್ನ ನಿರ್ಧಾರ ಅನ್ನೋ ಥರ ಬರಲಿ. ಸರಿ, ಮರಿಬೇಡ.